sin 0 degree 0 ಆದ್ರೆ cos 0 degree ಏನಾಗಿರುತ್ತೆ 1. Okay. Then what is tan actually? Not defined. Wait a minute. What is tan actually? Formula for tan is what? Opposite by adjacent, and one more formula. Sin by cos. Here sin is 0 and cos is 1. So 0 by 1 is what? Think. First basics class ಅಲ್ಲಿ ಹೇಳಿದೀನಿ. Anything divided by 0 is infinity or not defined. But 0 divided by anything is what? 0. 0 divided by anything is what? 0. Here 0 divided by 1 ಏನಾಗುತ್ತೆ? 0 ಆಗುತ್ತೆ. Fine. ನೀವು basic things ಅನ್ನು ನೆನಪಿಟ್ಕೊಂಡಿರ್ಬೇಕು. ನೀವು ಲಾಜಿಕ್ ಅದ್ರ ಮೇಲೆನೇ ಇರೋದು. Right, Amina? The next, what is cosec 0? Not defined. Logic. Exactly, infinity are not defined, both are same. Okay. Cosec is the inverse of sine, right? Cosec is the inverse of sine or what? Inverse of sine ಅಂತಂದ್ರೆ 0 ನ ನಾವು actually 1 by 0 ಅಂತ ಬರಿಬೇಕಾಗಿದ್ದಕ್ಕೆ cosec ಗೆ 1 by 0 is what? ಏನಾಗುತ್ತೆ? Infinity are not defined. You can write like this. Then it's what is secant 0? What is secant 0? How come 0? Please think. It is the inverse of cos 1 by 1. 1 by 1 means what? 1. 1 by 1 means what? 1. ಈಗ ಫಸ್ಟ್ 3 ವ್ಯಾಲ್ಯೂಸ್ ನೀವು ಕರೆಕ್ಟ್ ತಿಳ್ಕೊಂಡ್ಬಿಟ್ಟಿದ್ರೆ ಈ 3 ವ್ಯಾಲ್ಯೂಸ್ ಇನ್ವರ್ಸ್ ಇದಾಗುತ್ತಲ್ವಾ, ಸೊ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಲಾಜಿಕ್ ನ ಇಷ್ಟೇ. ಬೈ ಹಾರ್ಟ್ ಹಾಕೋಕ್ಕಿಂತ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ. Then what is cot 0? Exactly. ಏನಾಗುತ್ತೆ? Infinity. Okay now, because inverse of tan alva 1 by 0 is nothing but what? Infinity are not defined. ಇಷ್ಟನ್ನು ನೀಟಾಗಿ ಬರ್ಕೊಳ್ಳಿ. Fine. ಆನ್ಲೈನ್ ಅಲ್ಲಿ ಇರೋರಿಗೆ ಅರ್ಥ ಆಯ್ತಾ? ಯೂಸ್ ಚಾರ್ಟ್ ಸೆಕ್ಷನ್. ಯೂಸ್ ಚಾರ್ಟ್ ಸೆಕ್ಷನ್. ಚೇತನ್, ದೀಪ್ತಿ. ಯೂಸ್ ಚಾರ್ಟ್ ಸೆಕ್ಷನ್. ಸಿ ಯಾರ್ಯಾರು ಫೀಸ್ ಕ್ಲಿಯರ್ ಮಾಡಿರೋದಿಲ್ಲ ಅವ್ರದ್ದು ಆನ್ಲೈನ್ ಆಕ್ಸೆಸ್ ಕಟ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸ್ ಮಾತ್ರ ಎಲ್ಲರಿಗೂ ಫ್ರೀ ಕೊಡ್ತಾ ಇಲ್ಲ. ಯಾರು ಜಾಯಿನ್ ಆಗಿದ್ರೆ ಅವ್ರಿಗೆ ಮಾತ್ರ ಈ ಕ್ಲಾಸ್ ಕೊಡ್ತಾರೆ. ಓಕೆನಾ? ಸೊ ಅವ್ರಿಗೆ ಮಾತ್ರ ಆನ್ಲೈನ್ ಅಲ್ಲಿ ಆಕ್ಸೆಸ್ ಸಿಕ್ಕಿದೆ. ಯಾರ್ಯಾರದು ಕಟ್ ಆಗಿದ್ರೆ ಫೀಸ್ ಕ್ಲಿಯರ್ ಮಾಡಿನೂ ಆನ್ಲೈನ್ ಆಕ್ಸೆಸ್ ಕಟ್ ಆಗಿದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಬಟ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಕಟ್ ಆಗುತ್ತೆ, ಮತ್ತೆ ನಾನು ಫ್ರೀ ಆಗಿ ಆಡ್ ಮಾಡಕ್ ಬರೋದಿಲ್ಲ. 31st is the last date. ನಾನು ಆಫರ್ ಕೂಡ ನಿಮಗೆ ಹೇಳಿದ್ದೆ. ಮತ್ತೆ ಏಪ್ರಿಲ್ ಜಾಯಿನ್ ಆಗಿರೋಕೆ ಆನ್ಲೈನ್ ಆಕ್ಸೆಸ್ ಕೊಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಫೈನ್, ಬರದ್ರ ಇದನ್ನ. The next, values for 90 degree. Please write values for 90 degree. ಇದು 0 degree ಆಯ್ತು, ಇಲ್ಲಿ 90 degree. Values for 90 degree. ಇಲ್ಲಿ ಬರೀತಾ ಹೋಗಿ. Sin 90 degree is equal to cos 90 degree is equal to tan 90 degree is equal to cosec 90 degree is equal to secant 90 degree is equal to, then last one cot 90 degree is equal to. Fine. Now sin 0 0 ಆಗಿದ್ರೆ ಓಕೆ, sin 90 1 ಆಗಿರುತ್ತೆ. ಫೈನ್. sin 0 0 ಆಗಿತ್ತು ಅಂದ್ರೆ sin 90 ಏನಾಗಿರುತ್ತೆ? 1 ಆಗಿರುತ್ತೆ. ಅದೇ cos 0 1 ಆಗಿದ್ರೆ cos 90 ಏನಾಗಿರುತ್ತೆ? ಅರ್ಥ ಆಯ್ತಾ? ಒಂದಕ್ಕೊಂದು ಕಂಪೇರ್ ಮಾಡಿ, ಅದಕ್ಕೆ ಪ್ಯಾರಲಲ್ ಆಗಿ ಬರಿತಾ ಇದ್ದೀನಿ. ಏನ್ ಮೀನ್ಸ್ ಡಿಫರೆನ್ಸ್ ಏನಿದೆ ಅಂತ ಗೊತ್ತಾಗ್ಲಿ ಅಂತ. ಫೈನ್. ಸೊ ಇವಾಗ tan 90 ಏನಾಗುತ್ತೆ? ಎಕ್ಸಾಕ್ಟ್ಲಿ ಏನಾಗುತ್ತೆ?
Infinity, because tan is nothing but what? Sin by cos. Sin 1 ಇದೆ divided by cos ಏನಿದೆ 0. 1 by 0 is what? Not defined or infinity. The next, what will be the value for cosec 90? Exactly 1, because cosec is the inverse of what? Sin. Sin value ಏನಿದೆ 1 ಇದೆ. 1 by 1 is what? 1. The next, secant 90 ಏನಾಗುತ್ತೆ? Secant 90 inverse of cos. Inverse of cos ಅಂದ್ರೆ ಏನು? 1 by 0. 1 by 0 means what? Infinity or not defined. Then cot 90. Exactly. Cot 90 will be 1. ಇದು ಒಂದು ಮಾತ್ರ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಬಟ್ ಇದು ಬಯಾರ್ಡ್ ಹಾಕಿ. Cot 90 will be what? 1. ಅರ್ಥ ಆಯ್ತಾ? ಸೊ ಪ್ಲೀಸ್ ರಿವೈಸ್. ಇವೆರಡು ರಿವೈಸ್ ಮಾಡಿದ್ರೆ ನೆಕ್ಸ್ಟ್ 180 ಮತ್ತೆ 270 ತುಂಬಾ ಈಸಿ. ಓಕೆ, ಬಿಕಾಸ್ 0 ಡಿಗ್ರಿ ಮತ್ತೆ 90 ಡಿಗ್ರಿ ಅನ್ನೋದು ಪಾಸಿಟಿವ್ ಕ್ವಾಡ್ರೆಂಟ್ಸ್ ಅಲ್ಲಿ ಇದೆ. ಇಟ್ಸ್ ಇನ್ ಪಾಸಿಟಿವ್. ಒಂದು ಸ್ಕೇಲ್ ಅಂತ ತಗೊಂಡ್ರೆ ಮೇಲ್ಗಡೆ ಬರುತ್ತೆ. ಅದು ನನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಕ್ವಾಡ್ರೆಂಟ್ಸ್. ಓಕೆ, ಸೊ ಇವೆರಡು ಕಲ್ತ್ರಿ ಅಂತಂದ್ರೆ ನೆಕ್ಸ್ಟ್ 180 ಮತ್ತೆ 270 ಬರೆಯೋದು ತುಂಬಾ ಈಸಿ ಇದೆ. ಸೊ ಪ್ಲೀಸ್ ಗೋ ಥ್ರೂ ಯುವರ್ ನೋಟ್ಸ್ ಫಾರ್ ಇಟ್. 3 minutes. 3 minutes. ಯಾರನ್ನ ಕೇಳ್ತೀರೋ ಅವ್ರ ವ್ಯಾಲ್ಯೂ ಹೇಳಿ, ಯಾರು ಹೇಳಲ್ಲ ಅವ್ರು ಎದ್ದೋಗ್ತಿರ್ಬೇಕು. ಆನ್ಲೈನ್ ಅಲ್ಲಿ ಇರೋರು ಅಷ್ಟೇನೆ ಆನ್ಸರ್ ಮಾಡ್ಬೇಕು. ನಾಳೆ ಮಾತ್ರ ಕಂಪಲ್ಸರಿ ಎಲ್ಲರೂ ಬರ್ಬೇಕು. ಐ ನೋ ನೋ ಬಡಿ ಹ್ಯಾವ್ ಇಂಟರ್ನ್ಶಿಪ್ ಟುಮಾರೋ. ಫುಲ್ ಸ್ಟ್ರೆಂತ್ ನಂಗೆ ಬೇಕು. ಯಾರೇನೋ ಆನ್ಲೈನ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ಕೊಳ್ತೀನಿ ಅಂತಂದ್ರೆ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಇದ್ರೆ ಮಾತ್ರ ಆನ್ಲೈನ್ ಕ್ಲಾಸ್ ಕೊಡ್ತೀನಿ. ಇವತ್ತೇ ಹೇಳಿರ್ಬೇಕು ರೀಸನ್, ನಾಳೆ ಅಟೆಂಡ್ ಆಗಿದ್ರೆ ಆನ್ಲೈನ್ ಅಲ್ಲಿ. ಬಟ್ ಆಫ್ಲೈನ್ ಮಾತ್ರ ಕಂಪಲ್ಸರಿ. ನಂಗೆ ಎಲ್ಲರೂ ಬರ್ಲೇಬೇಕು. What is sin 0? What is cos 0? What is tan 0? What is cot 0? Infinity na? What is cos 90? What is sin 90? Cos 90? 0. Sin 90? 1. Okay. So please open batch 2024 on app. DCT 2024. Question paper open ಮಾಡಿ 2016. 2016. Batches ಗೆ ಹೋದ್ರೆ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಅಲ್ಲಿ 2016 ಕ್ವೆಶ್ಚನ್ ಪೇಪರ್ ಓಪನ್ ಮಾಡಿ. Question number 52. Question number 52. ಆ ಕ್ವೆಶ್ಚನ್ ಬರ್ಕೊಳ್ಳಿ. 2016
Question number 52, 52. ಆ question ಬರ್ಕೊಳ್ಳಿ. The value of tan square 30 degree plus sin square 45 degree plus cos square 90 degree. ನಿಮಗೆ ಅವ್ರಿಗೆ ತೋರಿಸ್ಕೊಡಿ. You don't have access? That's Share with your friend. Anyhow, I will write the question on the board. Yes. Two 2016 the question paper. The value of tan square 30 degree plus sin square 45 degree plus cos square 90 degree plus cos square 60 degree. Option A 4/3. Option B 13/12. Option C 13/24. Option D 25/12. Question correct ಬರ್ಕೊಳ್ಳಿ with options. With options correct ಆಗಿ ಬರೀರಿ. Okay. So ಎಲ್ಲ ಬೋರ್ಡ್ ನೋಡಿ. Everyone question ಬರ್ತಾ ಇದೆಯಾ? ಎರಡು ಟ್ರಯಾಂಗಲ್ ಬರೀರಿ. ಟ್ರಯಾಂಗಲ್ 30 60 ಮತ್ತೆ ಇನ್ನೊಂದು 45 ಎರಡು ಟ್ರಯಾಂಗಲ್ ಬರೆದ್ಬಿಡಿ. ಚಿಕ್ಕದಾಗಿ ಬರೀರಿ. ಓಕೆ ಸೈಡ್ ನೋಡಿ, ಬೋರ್ಡ್ ನೋಡಿ, ಬೋರ್ಡ್ ನೋಡಿ, ಬೋರ್ಡ್ ನೋಡಿ. tan 30 degree. First tan 30 degree. What is tan 30? 1/√3. So 1/√3 whole square. Because it is tan square ಇರೋದ್ರಿಂದ whole square ಬರಿಬೇಕು. Plus what is sin 45? ಇಲ್ಲಿ ನೋಡಿ sin 45 means what? Opposite by hypotenuse. 1/√2 whole square plus what is cos 90? Cos 90 value is what? 0. So 0 square nothing but what? 0 plus what is cos 60, Mahendra? Mahendra, what is cos 60? 1 by cos means what? Adjacent by hypotenuse. What is cos 60? What is cos 60? What is cos 60? What is cos 60? ಎಲ್ಲಿದ್ದೀರಾ ನೀವು? cos ಗೆ ಏನು ಫಾರ್ಮುಲಾ? cos ಗೆ ಏನು ಫಾರ್ಮುಲಾ? Adjacent by. What is adjacent value for 60 degree? 60 degree adjacent ಏನಿದೆ? ಎಲ್ಲಿದ್ದೀರಾ? ಬೋರ್ಡ್ ಮೇಲೆ ಕರೀಲ ಮಾಡಿಸೋದಕ್ಕೆ ಲೈವ್ ಆಗಿ ಹೋಗುತ್ತೆ ಯೂಟ್ಯೂಬ್ ಅಲ್ಲಿ. ಹೋದ ವರ್ಷ ಎಲ್ಲ ಒಬ್ರನ್ನೇ ಕರೆಸ್ಬಿಟ್ಟು ಬೋರ್ಡ್ ಮೇಲೆ ಮಾಡಿಸ್ತಾ ಇದೆ. ಲೈವ್ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದ್ವಿ. ನೆಕ್ಸ್ಟ್ ಕ್ಲಾಸ್ ಹಾಗೆ ಮಾಡ್ಬೇಕಾಗುತ್ತೆ ನಿಮಗೆ. 1/2
1 by root ಮತ್ತೆ ರೂಟ್ ಎಲ್ಲಿಂದ ತರ್ತಿದ್ದೀರಾ ಇಲ್ಲಿ ಹಾ 1 by 2 1 by 2 whole square ಈಗ 1 by root 3 whole square ಏನಾಗುತ್ತೆ ಏನಿಯಾ 1 square is 1 divided by root 3 whole square root 2 ಮತ್ತೆ 2 get cancel ಉಳಿಯೋದೇನು plus 1 by root 2 whole square ಅಂತಂದ್ರೆ ಏನು 1 square is 1 divided by root 2 square ಅಂದ್ರೆ ಏನು 2 ಮತ್ತೆ root 2 get cancel ಉಳಿಯೋದೇನು 2 plus 0 ಏನು ಬರೆಯೋ ಅವಶ್ಯಕತೆ ಇಲ್ಲ 1 by 2 whole square means what 1 by 4 fine so ಈಗ ಇದಕ್ಕೆ denominators different ಇದ್ದಾಗ LCM ತೆಗಿಬೇಕಾ ಬೇಡವಾ so what will be the LCM ನೋಡ್ಕೊಳ್ಳಿ LCM ಯಾರಿಗೆ ಬರಲ್ಲ LCM ರೂಲ್ ಏನಪ್ಪಾ ಅಂತಂದ್ರೆ at least 2 numbers should come in single table okay single table ಗೆ ಬರಬೇಕು now 3 ಮತ್ತೆ 2 ಬರುತ್ತಾ one table ಬಿಟ್ಟು ಬರುತ್ತಾ ಬರೋದಿಲ್ಲ 2 ಮತ್ತೆ 4 ಬರುತ್ತಾ ಬರುತ್ತೆ so 3 keep as these 2 ones are 2 2 twos are 4 next ಮತ್ತೆ ಏನಾದ್ರೂ ಬೇರೆ ಟೇಬಲ್ಸ್ ಅಲ್ಲಿ ಬರ್ತಾ ಇದೆಯಾ ಎನಿ ಟು ಕಾಂಬಿನೇಷನ್ ಬರ್ತಾ ಇದೆಯಾ ಇಲ್ಲ ಬರ್ತಾ ಇಲ್ಲ ಅಂದಾಗ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ 2 3s are 6 2s are 12 12 is the LCM now 3 tables ಅಲ್ಲಿ 12 ಯಾವಾಗ ಬರುತ್ತೆ 3 4s are multiply by numerator is what plus 2 tables ಅಲ್ಲಿ 12 ಯಾವಾಗ ಬರುತ್ತೆ ಎಲ್ಲರೂ ಮಾತಾಡ್ಬೇಕು ಯಾರೋ ಒಂದ್ ಇಬ್ರು ಮೂವರು ಆನ್ಸರ್ ಮಾಡ್ತಾರೆ ಅಂತ ಸುಮ್ಮನೆ ಬರೋದಲ್ಲ 2 6 are 12 ನ್ಯೂಮರೇಟರ್ ಏನಿದೆ ನ್ಯೂಮರೇಟರ್ ಏನಿದೆ ನ್ಯೂಮರೇಟರ್ ಏನಿದೆ ನ್ಯೂಮರೇಟರ್ ಏನಿದೆ 1 ಪ್ಲಸ್ 4th ಟೇಬಲ್ ಅಲ್ಲಿ 12 ಯಾವಾಗ ಬರುತ್ತೆ 4 3s are ನ್ಯೂಮರೇಟರ್ ಏನಿದೆ 1 4 ones are 2 plus 6 ones are 6 plus 3 ones are 6 plus 4 10 plus 3 13 by which is the option option ಇಲ್ಲಿ ಬೋರ್ಡ್ ಮೇಲೆ ಮಾಡೋದು ನಂಗೆ ಗೊತ್ತಿರುತ್ತೆ ಆನ್ಸರ್ ಬಾಯ್ ಬಿಡ್ಸೋದೇನಕ್ಕೆ ನಿಮಗ್ ಗೊತ್ತಿದೆಯೋ ಇಲ್ಲ ಅಂತ ಚೆಕ್ ಮಾಡಕ್ಕೆ ಯಾರೋ ಒಂದಿಬ್ರು ಆನ್ಸರ್ ಮಾಡೋದಕ್ಕೆ ಯಾಕೆ ಎಲ್ಲಾರ್ಗೂ ಕ್ಲಾಸ್ ತಗೋಬೇಕು ಇಬ್ರಿಗೆ ಮಾಡ್ತೀನಿ ಅವ್ರು ನೋಟ್ಸ್ ಇಸ್ಕೊಂಡ್ಬಿಡಿ ಮಾತಾಡ್ಲಿ ಅಂತ ತಾನೇ ಮಾತಾಡಕ್ ಬಿಟ್ಟಿರೋದು ಬೇಗ ಬೇಗ ಬರ್ಕೊಡಿ then question open question paper 2017 2017 question number 42 question number 42 ಇದನ್ನ ಬರ್ಕೊಂಡಾಗಿದ್ರೆ ಆ ಕ್ವಶನ್ ಬರ್ಕೊಳ್ತಾ ಇರಿ ಎರೇಸ್ ಮಾಡ್ಬೋದಾ ಬರ್ದ್ರ ಎಲ್ಲರೂ ಬೇಗ ಬೇಗ ಬರ್ಕೊಡಿ ಅಂದ್ರೆ ಏನಿಲ್ಲ ಯಾವ ಬ್ಯಾಚ್ ನೀವು ಕಟ್ ಆಫ್ ಮಾಡಬೇಕು ಆ ಬ್ಯಾಚ್ ಕಟ್ ಆಫ್ ಮಾಡ್ಬಿಡ್ತೀವಿ ರೇಸ್ ಮಾಡ್ಬೋದಾ ಬರ್ದಿದ್ದೀರಾ ಕ್ವಶನ್ ಬರ್ಕೊಂಡಿದ್ದೀರಾ
ಕ್ವಶನ್ ಲೈಕ್ 2017 ಪೇಪರ್ ಇದು ಕ್ವಶನ್ ಬಂದ್ಬಿಟ್ಟು ಏನಂತ ಇದೆ x into sin square 45 is equal to tan square 45 plus cot square 30 whole divided by sin square 45 plus cos square 45. Then the value of x value ಏನು ಅಂತ ಕೇಳಿದ್ದಾರೆ. ಆಪ್ಷನ್ A 4, ಆಪ್ಷನ್ B 2, ಆಪ್ಷನ್ C 6, ಆಪ್ಷನ್ D 8. ಓಕೆ, ಸರಿ ಬೋರ್ಡ್ ನೋಡಿ. ಫಸ್ಟ್ ನಾನು ಈ ಕಡೆ ಸಾಲ್ವ್ ಮಾಡ್ಕೊಳ್ತೀನಿ. ವಾಟ್ ಈಸ್ tan 45? tan 45 ಏನಾಗುತ್ತೆ 1 ಆಗುತ್ತಾ? ಸೊ 1 square is nothing but what 1 plus what is cot 30? Exactly, because adjacent by opposite, adjacent is root 3 by 1 is what again root 3 ne. So root 3 then is square is so square divided by what is sin 45? 1 by root 2, 1 by root 2 whole square plus what is cos 45? Again 1 by root 2 whole square. Okay, so ivaga root 3 whole square andre ಏನಪ್ಪ 3 ನೇ ತಾನೆ. So 3 plus 1 ಏನಾಗುತ್ತೆ 4 ಆಗುತ್ತೆ whole divided by 1 by root 2 whole square ಅಂದ್ರೆ ಅರ್ಥ ಏನು 1 by 2, right? Because square root and 2 get cancel. ಉಳಿಯೋದೇನು 1 by 2 plus 1 by root 2 whole square ಏನು 1 by 2. ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ರಿಕ್ವೈರ್ಡ್ ಇಲ್ಲ. ಈಸಿ ಏನಪ್ಪಾ ಅಂತಂದ್ರೆ ಆಫ್ ಪ್ಲಸ್ ಆಫ್ ಏನಾಗುತ್ತೆ ಆಫ್ ಪ್ಲಸ್ ಆಫ್ ಏನಾಗುತ್ತೆ 1 ಆಗುತ್ತೆ. ಸೊ ದಿಸ್ ಇಸ್ ವಾಟ್ 4 by 1 ಏನು 4. ಈಗ ನಾವು ಇದನ್ನ ಸಾರ್ಟ್ ಔಟ್ ಮಾಡ್ಕೊಂಡಿದ್ದು ನಮ್ಗೆ ಎಷ್ಟು ಬಂದಿದೆ ವ್ಯಾಲ್ಯೂ 4 ಬಂದಿದೆ, ರೈಟ್? ಎಸ್ ಆರ್ ನೋ? ಎಸ್. ಈಗ x into sin square 45 is equal to ನಮ್ಗೆ ಎಷ್ಟು ಬಂದಿದೆ 4 ಬಂದಿದೆ. ಈಗ sin 45 ವ್ಯಾಲ್ಯೂ ಏನು sin 45 ವ್ಯಾಲ್ಯೂ ಏನು 1 by root 2. So x into 1 by root 2 whole square, right? Because here sin square is there. 1 by root 2 whole square ಅಂತಂದ್ರೆ ಏನು 1 by 2. So x into 1 by 2 is equal to 4. ಈ 2 ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ x ವ್ಯಾಲ್ಯೂ 4 2s are 8 is the answer. ಆಪ್ಷನ್ ಏನಾಯ್ತು ಆಪ್ಷನ್ ಇದು ಅರ್ಥ ಆಯ್ತಾ ಯಾತ್ರ ಮಾಡಿದೆ ಅಂತ. ಫಸ್ಟ್ ಈ ಕಡೆ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಏನ್ ಆನ್ಸರ್ ಬಂದಿದೆ 4 ಅಂತ ಬಂದಿದೆ. ಸೊ ಈ ಕಡೆ ಸಾರ್ಟ್ ಔಟ್ ಮಾಡಿದಾಗ sin square sin 45 is 1 by root 2 square ಇದೆ. So 1 by root 2 whole square means x into 1 by 2 is equal to 4. ಇಲ್ಲಿ x ವ್ಯಾಲ್ಯೂ ಬೇಕಪ್ಪ ಅಂದ್ರೆ ಡಿನಾಮಿನೇಟರ್ ಇರ್ತಕ್ಕಂಥ 2 ನ ಇಲ್ಲಿಗೆ ಏನ್ ಮಾಡಿದೀನಿ ಮಲ್ಟಿಪ್ಲೈ ಮಾಡಿದೀನಿ, ಬರ್ಕೊಂಡಿದ್ದೀನಿ. ಆನ್ಲೈನ್ ಅಲ್ಲಿ ಇರೋರಿಗೆ ಅರ್ಥ ಆಗಿದೆಯಾ? ಯು ಸ್ಟಾರ್ಟ್ ಸೆಕ್ಷನ್. ದೀಪ್ತಿ, ಶ್ರೇಯಸ್, ಅಬ್ದುಲ್, ಯು ಸ್ಟಾರ್ಟ್ ಸೆಕ್ಷನ್. ಸಿ ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಓಕೆ, ಓನ್ ಆಗಿ ಏನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಬಿಕಾಸ್ ನಿಮಗೆ ಅರ್ಥ ಆಗ್ಬೇಕು, ನಾವು ಮಾಡಿಸ್ತಾ ಇರೋದು ವಿತ್ ಇನ್ ಎ ಸಿಲೆಬಸ್ ಬೌಂಡ್ರಿ ಅಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ಬೇಕು. ಅಂಡ್ ಟ್ರಯಾಂಗಲ್ ನಾವ್ ಏನ್ ಬರ್ಸಿದೀವಲ್ಲ ಅದು ಈಸಿ ಅನಿಸ್ತಾ ಇದೆಯಾ ಇಲ್ವಾ? ಈಗ ಕ್ವಶನ್ ಮಾಡೋದಕ್ಕೆ ಈಸಿ ಅನಿಸ್ತಾ ಇದೆಯಾ? ಯಾರ್ಯಾರು ಈ ಕ್ವಶನ್ ಬರ್ದಾಗಿದೆ ಸೊ ಪ್ಲೀಸ್ ರೈಟ್ 43 ಕ್ವಶನ್ 43rd ಸೇಮ್ ಇಯರ್ ಕ್ವಶನ್ ಪೇಪರ್ 2017 ಕ್ವಶನ್ ಪೇಪರ್. ಪ್ಲೀಸ್ ರೈಟ್.
ಸಿ ಆನ್ಲೈನ್ ಅಲ್ಲಿ ಇರೋರು ಬರ್ದಾಗಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಎರೇಸ್ ಮಾಡ್ಬೋದಾ? ಬರ್ದಾಯ್ತಾ? The value of 4 by 3 secant square 5 by 3 minus cosec square 5 by 6 plus 3 by 4 tan square 5 by 4 minus 2 into sin square 5 by 3. Options. Options A. Option A minus 11 by 12. Option B 53 by 12. Option C 7 by 12. Option D minus 7 by 12. Okay. So first of all, ನಿಮಗೆ 5 values ಗಳನ್ನ ನಾನು ಇನ್ನೂ ಹೇಳ್ಕೊಟ್ಟಿಲ್ಲ. Right? 60 ಡಿಗ್ರಿಗೆ in the terms of pi ಅಲ್ಲಿ ಯಾವ ತರ ಹೇಳ್ತೀವಿ ಅದನ್ನೇ ಹೇಳ್ಕೊಟ್ಟಿಲ್ಲ ಅಲ್ವಾ? ಸೊ ಇವಾಗ ಹೇಳ್ಕೊಡ್ತೀನಿ ನೋಡಿ. ಇಲ್ಲೊಂದು ಲಿಸ್ಟ್ ಬರ್ಕೊಂಡ್ಬಿಡಿ. 0ಗೆ 0 ಅಂತಾನೆ ಹೇಳ್ತೀವಿ in the terms of radians ಅಲ್ಲಿ. 30 ಡಿಗ್ರಿ pi by 6 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ 30 ಡಿಗ್ರಿಗೆ pi by 6. ಹೇಗೆ pi by 6 ಬಂತಪ್ಪ ಅಂತಂದ್ರೆ pi means what? Pi means here 180 degree. ಏನು 180 degree. 180 degree divided by 6 ಮಾಡಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ? 30 degree ಬರ್ತಾ ಇದೆ. Right? So 30 ಡಿಗ್ರಿಗೆ 180 by 6 nothing but pi by 6. So 60 ಡಿಗ್ರಿಗೆ ಏನಾಗುತ್ತೆ? pi by 3. Because 180 degree divided by 3 ಏನು? 60 degree. Okay. Then next 45 degree pi by 4. Pi by 4 because ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ 180 by 4 is nothing but what? 45 degree. Okay. Then next 90 degree it is pi by 2. 180 by 2 is what? Exactly. ಇದಿಷ್ಟನ್ನು ಬರ್ಕೊಳ್ಳಿ ನಿಮಗೆ ಗೊತ್ತಾಗ್ಬೇಕು ಏನಕ್ಕೆ ಈ ತರ ಬರಿತಾ ಇದೀವಿ ಅಂತ. ಹಾಗಾದ್ರೆ ನೆಕ್ಸ್ಟ್ 180 ಡಿಗ್ರಿ ಏನಾಗುತ್ತೆ? 180 ಡಿಗ್ರಿ ಏನಾಗುತ್ತೆ? 5. Then 270 ಡಿಗ್ರಿ ಏನಾಗುತ್ತೆ? No. No. Think. Think. 5 by 2 plus 5. 3 pi by 2. Because pi means what? 180 degree. 3 into 180 degree divided by 2 ಅಂತ ಇಟ್ಕೊಂಡ್ರೆ 2 ones are 2 90s. 90 into 3 is what? 270. So 3 pi by 2. Fine. The last one 360 degree ಏನಂತ ಕರಿತೀವಿ? 180 degree pi ಆದ್ರೆ 360 degree ಏನಾಗುತ್ತೆ? 2 pi. ಈ ವ್ಯಾಲ್ಯೂಸ್ ನೀಟಾಗಿ ಬರ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ಈ ಪ್ರಾಬ್ಲಮ್ ಮಾಡೋದು ಇವಾಗ. ಫಸ್ಟ್ ಡನ್. ಈ ಕ್ವೆಶನ್ ಆದ್ಮೇಲೆ ಬ್ರೇಕ್ ಕೊಡ್ತೀನಿ. 30 minutes ಬ್ರೇಕ್ ಇರುತ್ತೆ. ದೆನ್ ಕಮ್ ಬ್ಯಾಕ್. ಇಂಟರ್ನ್ಶಿಪ್ ಇದ್ರೆ ಹೋಗ್ಬೋದು. ಓಕೆ, ಎರೇಸ್ ಮಾಡ್ಬೋದಾ? ಎರೇಸ್ ಮಾಡ್ಬೋದಾ? So now
4/3. Please write 4/3 as these. Now, secant square pi by 3 ಅಂತ ಇದೆ. What is pi by 3? 60 degree. 60 degree. So ನಾನು ನಿಮಗೆ ಹೇಳ್ಕೊಟ್ಟಿರೋ ಟ್ರಯಾಂಗಲ್ 30 degree ಆಪೋಸಿಟ್ ಏನಿರಬೇಕು? 1 ಇರಬೇಕು. 60 degree ಆಪೋಸಿಟ್ ಏನಿರಬೇಕು? √3. ಹೈಪೋಟೆನ್ಯೂಸ್ ಏನಿರಬೇಕು? 2. ಇವಾಗ secant ಅಂತಂದ್ರೆ ಫಾರ್ಮುಲಾ ಏನು? secant ಫಾರ್ಮುಲಾ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್. 60 ಡಿಗ್ರಿಗೆ ಹೈಪೋಟೆನ್ಯೂಸ್ ಏನಿದೆ? ಅಡ್ಜಸೆಂಟ್ ಏನಿದೆ? ಫೈನ್ ದಿಸ್ ಹೋಲ್ ಸ್ಕ್ವೇರ್ ಬಿಕಾಸ್ secant ಸ್ಕ್ವೇರ್ ಅಂತ ಕೊಟ್ಟಿದಾರಲ್ವಾ. The next minus what is 5/6? 5/6 ಅಂದ್ರೆ ಏನು? 30 degree. What is cosec? Cosec formula ಏನು? Hypotenuse by opposite. So what is 30 degree ka hypotenuse? Then 2/√3 because opposite. Think 5/6 is what? 30 degree. 30 degree. Cosec means what? Hypotenuse by opposite. Hypotenuse is 2. Opposite is 4. Whole square plus 3/4 as it is. Then what is tan 45? The 5/4 means nothing but what? 45. Tan 45 value ಏನು? 1, right? Triangle ಬರ್ತಿದ್ದೀನಲ್ವಾ? So into 1 square. 1 square minus 2 into what is 5/3? 5/3 means what? 60. What is sin 60? Opposite by sin ಅಂದ್ರೆ ಏನು? Opposite by hypotenuse √3/2 whole square. √3/2 whole square. ಅರ್ಥ ಆಯ್ತಾ? So ಈಗ 4/3 as it is into 2/1 whole square means what? 4 ಆಗುತ್ತೆ. Then minus 2/1 whole square means what? 4 plus 3/4 into 1 square means what? 3/4 ಉಳಿಯುತ್ತೆ. Then minus 2 into √3/2 whole square ಅಂದ್ರೆ ಏನು? Because √3 whole square means 3 divided by 2 square means what? 4. So 3 divided by what? 4. ಈಗ 4 4 ಎಷ್ಟು? 16/3 minus 4 plus 3/4 ಇಲ್ಲಿ minus 3 2 ಎಷ್ಟು? 6/4 ಇಲ್ಲಿವರೆಗೂ ಓಕೆನಾ? ದೆನ್ ಇಲ್ಲಿ ಲಾಸ್ಟ್ 2 ಫ್ರಾಕ್ಷನ್ಸ್ ನೋಡಿ ಡಿನಾಮಿನೇಟರ್ ಏನಿದೆ? ಸೇಮ್ ಇದೆ. ಸೊ ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್ do we need to take LCM? No. So numerator ಏನಾಗುತ್ತೆ? 3 minus 6 is what? 3 minus 6 minus 3, right? So 16/3 minus 4 minus 3/4 ಈ ತರ ಫ್ರಾಕ್ಷನ್ ಬರುತ್ತೆ. ಓಕೆನಾ? ನಾವು ಇಲ್ಲಿ ಡಿನಾಮಿನೇಟರ್ ನಲ್ಲಿ ಏನಿಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು? 1. ಸೊ ಈಗ ಡಿನಾಮಿನೇಟರ್ಸ್ ಏನಾಗಿದೆ? ಡಿಫರೆಂಟ್ ಇದೆ ಅಂತಂದಾಗ LCM ತಗೋಬೇಕೋ ಬೇಡವಾ? ತಗೋಬೇಕು. ಅಂಡ್ LCM ತಗೊಳ್ಳುವಾಗ ಒಂದು ರೂಲ್ ಇದೆ, ಎನಿ 2 ನಂಬರ್ ಶುಡ್ ಕಮ್ ಇನ್ ಸೇಮ್ ಟೇಬಲ್ ಅಂತ ಅಂದ್ಬಿಟ್ಟು. ಈಗ 1 3 4 ಯಾವ್ದಾದ್ರು ಸೇಮ್ ಟೇಬಲ್ ಅಲ್ಲಿ ಬರ್ತಾ ಇದೆಯಾ? 1 ಟೇಬಲ್ ಬಿಟ್ರೆ ಬರ್ತಾ ಇಲ್ಲ. ಸೊ ಬರ್ತಾ ಇಲ್ಲ ಅಂದಾಗ ಏನು? ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್. 3 1s 3 4s 12. ಇದನ್ನ ಎರೇಂಜ್ ಮಾಡ್ಬೋದಾ? ಬರೀತೀನಿ ಬಿಕಾಸ್ ಅಲ್ಲಿ ಸ್ಪೇಸ್ ಆಗೋದಿಲ್ಲ. ಸೊ ನಮ್ಗೆ LCM ಏನ್ ಬಂತು? 12 ಬಂದಿದೆ. ನಾವು 3 ಟೇಬಲ್ಸ್ ಅಲ್ಲಿ 12 ಯಾವಾಗ ಬರುತ್ತೆ? 3 4s 12 multiply by numerator is what? 16. Then minus ಬಂದಿದೆ. So please write minus. 1 table ಅಲ್ಲಿ 12 ಯಾವಾಗ ಬರುತ್ತೆ? 12s 12 multiply by numerator ಏನಿದೆ? 4. Then next again minus symbol. 4th table ಅಲ್ಲಿ 12 ಯಾವಾಗ ಬರುತ್ತೆ? 3s. So 3 multiply by numerator is what? 3. ಇವಾಗ 16 4s 64.
minus 12 fours are 48 minus 3 threes are 4 divided by 12. ಇವಾಗ ನ್ಯೂಮರೇಟರ್ ಸಾರ್ಟ್ ಔಟ್ ಮಾಡಿ ಆನ್ಸರ್ ಹೇಳಿ. 64 minus 48 minus 9. ನೋಡೋಣ ಒಬ್ಬೊಬ್ಬರಿಗೆ ಒಂದೊಂದು ಆನ್ಸರ್ ಬರ್ತಾ ಇಲ್ಲ ಮುಂದೆ ಬರ್ತಾ. 64 minus 48 minus 9. ಆನ್ಲೈನ್ ಅಲ್ಲಿ ಇರೋರು ಆನ್ಸರ್ ಹೇಳ್ಬೇಕು. ಶ್ರೇಯಸ್ ನ್ಯೂಮರೇಟರ್ ಎಷ್ಟು ಬಂತು? ವೆರಿ ಸಿಂಪಲ್. minus 48 minus 9 ಆಡ್ ಮಾಡಿದ್ರೆ ಎಷ್ಟು? minus 57. 64 minus 57 divided by 12. What is 64 minus 57? 7 by 12. ಆಪ್ಷನ್ ಏನಾಯ್ತು? ಆಪ್ಷನ್ ಸಿ. ಅರ್ಥ ಆಗಿದೆಯಾ? ಇದು ಆನ್ಲೈನ್ ಅಲ್ಲಿ ಇರೋರಿಗೆ ಅರ್ಥ ಆಗಿದೆಯಾ? ಇದು 2017 ಪೇಪರ್. ಓಕೆ, ಫೈನ್. ಬರ್ದಾಗಿದ್ರೆ ಬ್ರೇಕ್ ತಗೊಳ್ಳಿ 30 ಮಿನಿಟ್ಸ್. ಆನ್ಲೈನ್ ಅಲ್ಲಿ ಇರೋರು ಅಷ್ಟೇನೆ. ಸೊ ಇದು ಬರ್ದಾದ ತಕ್ಷಣ ಲಿಂಕ್ ಆಫ್ ಆಗುತ್ತೆ. ಜಸ್ಟ್ ಇದನ್ನ ಬರ್ಕೊಳ್ಳಿ.